ಹಲೋ ಸರ್, ಸ್ವಿಗ್ಗಿಯಿಂದ? ಹಾಂ ಸರ್, ನಿಮ್ಮ ಮನೆ ಹತ್ರ ಇದ್ದೀನಿ ಸರ್. 3ನೇ ಫ್ಲೋರಲ್ಲಿ ಇದ್ದೀವಿ, ಭಾರತಮ್ಮ. ಸರ್, ನನ್ನ ಕಾಲ್ ಲೇಟಾಗಿದೆ, ಮೇಲ್ಗಡೆ ಬರೋಕ್ಕಾಗಲ್ಲ. ದಯವಿಟ್ಟು ನೀವೇ ಕೆಳಗಡೆ ಬಂದು ನಿಮ್ಮ ಆರ್ಡ್ರನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಸರ್. ನಾವು ಕೆಳಗಡೆ ಬರೋಕ್ಕಾಗಲ್ಲ, ತಿಗಾ ಮುಚ್ಕೊಂಡು ನೀನೇ ಮೇಲ್ಗಡೆ ಬಂದು ಆರ್ಡರ್ಗೆ ಹೋಗ್ಬಿಟ್ಟು ಹೋಗ್ಬೇಕು. ಸರಿ ಸರ್, ಆಯಿತು. ಸರ್, ತಗೊಳ್ಳಿ ಆರ್ಡರ್. ಬ್ರದರ್, ತಪ್ಪು ತಿಳ್ಕೊಂಬೇಡಿ. ನೀವು ಎಷ್ಟೇ ಫ್ಲೋರ್ ಇರಲಿ, ಎಷ್ಟೇ ವೆಯ್ಟ್ ಇದ್ರೂ ತಂದು ಕೊಡ್ತೀರಲ್ಲ, ಕಂಪ್ನಿ ಕಡೆಯಿಂದ ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಏನಾದ್ರು ಕೊಡ್ತಾರಾ? ಅಣ್ಣ, ಗ್ರೌಂಡ್ ಫ್ಲೋರ್ ಅಥವಾ ಫಸ್ಟ್ ಫ್ಲೋರ್ ಆದರೆ ಎಷ್ಟೇ ವೆಯ್ಟ್ ಇದ್ರೂ ತಗೊಂಡೋಗಿ ಕೊಡ್ತೀವಿ, ಅದಕ್ಕೇನು ಎಕ್ಸ್ಟ್ರಾ ಕೊಡಬೇಕಾಗಿಲ್ಲ. ಆದರೆ ಈ ಅಪಾರ್ಟ್ಮೆಂಟ್ಗಳಲ್ಲಿ 4ರಿಂದ 5 ಬ್ಲಾಕು, 10ರಿಂದ 15 ಫ್ಲೋರ್ಗಳಿರ್ತವೆ. ಕಂಪ್ನಿಯವ್ರು ಕೂಡ 15ರಿಂದ 20 ರೂಪಾಯಿಗೆ ಎಷ್ಟೇ ವೆಯ್ಟ್ ಇದ್ರೂ ತಗೊಂಡೋಗಿ ಕೊಡ್ತೀವಿ. ಅಲ್ಲೇ ನಮಗೊಂದು ಅರ್ಧ ಗಂಟೆ ವೇಸ್ಟ್ ಆಗಿಬಿಡುತ್ತೆ ಅಣ್ಣ. ಅಟ್ಲೀಸ್ಟ್ ಇಂಥ ಆರ್ಡ್ರುಗಳಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಂತ ಕೊಟ್ಟರೆ ನಮಗೂ ಖುಷಿ ಆಗಲ್ವ ಹೇಳಿ? ಇದು ನನ್ನೊಬ್ಬನ ಮಾತ್ರ ಅಲ್ಲ ಅಣ್ಣ, ನನ್ನಂಥ ಎಷ್ಟೋ ಡೆಲಿವರಿ ಪಾರ್ಟ್ನರ್ಗಳ ನೋವಿನ ಕತೆ ಅನ್ಕೊಳ್ಳಿ. ಏನೂ ಮಾಡೋಕ್ಕಾಗಲ್ಲ ಅಣ್ಣ, ನಾವು ಬದುಕೋಕ್ಕೋಸ್ಕರ ಓಡ್ತಾ ಇದ್ದೀವಿ, ಅವ್ರು ನಮ್ಮನ್ನು ಓಡಿಸ್ಕೊಂಡು ಲಾಭ ಮಾಡ್ಕೋತಿದ್ದಾರೆ ಅಷ್ಟೇ. ಬರ್ತೀನಿ ಅಣ್ಣ.